ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜುಳಾ ಟೈಲರಿಂಗ್ ಫ್ಯಾಷನ್ಗೆ ಸ್ವಾಗತ. ಫ್ರೆಂಡ್, BMPV ಕ್ರಿಯೇಷನ್ ಅಂತ ಹೊಸದಾಗಿ ಕ್ರಿಯೇಟ್ ಮಾಡಿರೋದು ಫ್ರೆಂಡ್ಸ್. ಈಗ ಚಾಲೆನು ನೋಡಿ, ಬ್ಲೌಸ್ ಅಳತೆ ತಗೊಂಡು ಹೇಗೆ ನಾವು ಕಟಿಂಗ್ ಅನ್ನೋದನ್ನ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ ಒಂದ್ ಸ್ವಲ್ಪ ಮೂವ್ ಮಾಡಿ ಎಳೆದಿಟ್ಕೊಳ್ಳಿ. 15 ಬರ್ತಿದೆ. 15ಕ್ಕೆ ಹಾಫ್ ಇಂಚ್ ಅವ್ರು ಎಕ್ಸ್ಟ್ರಾ ಬೇಕು ಅಂದಿದ್ದಾರೆ. ಅಲ್ಲಿಗೆ ನಾವು 15ವರೆ ತಗೋತೀವಿ. 15ವರೆಗೆ 1 ಇಂಚನ್ನ ಆಡ್ ಮಾಡ್ಕೊಳ್ಳಿ. 15ವರೆಗೆ 1 ಇಂಚ್ ಆಡ್ ಆದ್ರೆ 16ವರೆ ಹಾಕೊಂಡು ಸ್ಟ್ರೈಟ್ ಗೆರೆನ ಹಾಕೊಳ್ಳಿ. ಆಯ್ತಲ್ವಾ? ಇದಾದ್ಮೇಲೆ ಇವ್ರಿಗೆ 11 ಇಂಚು ಡೀಪ್ ಅನ್ನೋದು ಬರುತ್ತೆ. 11 ಇಂಚ್ ಡೀಪ್ ಇರೋದ್ರಿಂದ ಇವ್ರ ಚೆಸ್ಟ್ 40 ಸೈಜ್ ಇದೆ. 40 ಸೈಜ್ ಇರೋದ್ರಿಂದ ನಾವು 2ವರೆ 2 ಮುಕ್ಕಾಲ್ ತಗೊಂಡ್ರು ನಡೆಯುತ್ತೆ ಫ್ರೆಂಡ್ಸ್, ಕಡಿಮೆ ಡೀಪ್ ಇದ್ದಾಗ. ಇದು ಜಾಸ್ತಿ ಡೀಪ್ ಇದೆಯಲ್ಲ, 11 ಇದೆಯಲ್ಲ ನೋಡಿ, 11 ಇಂಚ್ ಡೀಪ್ ಇದೆಯಲ್ಲ, 11 ಇಂಚ್ ಇದೆ ಡೀಪು. ಹಂಗಾಗಿ ನಾನೇನ್ ಮಾಡ್ತಿದೀನಿ, 2 ಕಾಲನ್ನ ತಗೋತಿದೀನಿ. ನಮ್ಗೆ ಅಷ್ಟೇ ಸಾಕು, 2 ಕಾಲ್ ಅಥವಾ 2ವರೆ, ಇಷ್ಟೇ ಮಿನಿಮಮ್ ನೀವು ತಗೋಬೇಕಾದ್ರೆ ಡೀಪ್ಗೆ. ಓಕೆನಾ? 3ವರೆಗೆ ಮತ್ತೆ ಪಟ್ಟಿನ ತಗೋತಿದೀನಿ. ಇವ್ರದ್ದು 2ವರೆ ಇದೆ ಪಟ್ಟಿಲಿ, 2ವರೆ ಇಂಚ್ ಇದೆ. ಹಂಗಾಗಿ ನಾನು 3 ಇಂಚನ್ನ ತಗೋತಿದೀನಿ. ಆರ್ಮೋಲ್ ಡೌನಿಂಗು 6.5 ತಗೋತಿದೀನಿ, ಅಂದ್ರೆ 6ವರೆ ತಗೋತಿದೀನಿ. ಇಲ್ಲಿ ಎಷ್ಟು ನಾವು ತಗೊಂಡಿದ್ವಿ ಅಷ್ಟೇ ಕೆಳಗಡೆನೂ ತಗೋಬೇಕಾಗುತ್ತೆ. 6.1 ಇದೆ. ಇಲ್ಲೂ 6.1ಗೆ ಮಾರ್ಕ್ ಅನ್ನೋದು ಮಾಡ್ಕೋತಾ ಇದ್ದೀನಿ. ಈ ರೀತಿ ಆದ್ಮೇಲೆ ಇಲ್ಲಿ 3 ಇಂಚಸ್ ಅನ್ನ ತಗೋಬೇಕು. ಇವ್ರಿಗೆ ಡೀಪ್ ಜಾಸ್ತಿ ಬೇಕಾಗಿರೋದ್ರಿಂದ 3 ಇಂಚಸ್ ಅನ್ನ ತಗೊಳ್ಳಿ. ಆದ್ಮೇಲೆ ಇದನ್ನ ಕ್ರಾಸಿಂಗ್ ಅನ್ನೋದನ್ನ ಸ್ವಲ್ಪ ರೌಂಡ್ ಮಾಡಿ ಈ ತರ ಕೊಡಿ ಫ್ರೆಂಡ್ಸ್. ಅವಾಗ ಅವ್ರಿಗೂ ನೀಟಾಗಿ ಏನಾದ್ರು ಕೂರುತ್ತೆ, ನಿಮ್ಗೆ ಫಿನಿಶಿಂಗು ಸಹ ನೀಟಾಗಿ ಬರುತ್ತೆ. ನೋಡಿ, ಇದು ರೌಂಡ್ ಅನ್ನೋದು ನೀಟಾಗಿ ಕೂರುತ್ತೆ ಅವಾಗ ನಿಮ್ಗೆ. ಆಯ್ತಲ್ವಾ? ಈಗ ಅವರು ಚೆಸ್ಟ್ 40 ಇದೆ. 44ನೇ ಒಂದ್ ಭಾಗ 10 ಬರುತ್ತೆ ನೋಡಿ ಫ್ರೆಂಡ್ಸ್, 10 ಇದೆ. ನನ್ನ ಚಾನೆಲ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ನಿಮ್ ಫ್ರೆಂಡ್ಸ್ ಏನಾರ ಬಟ್ಟೆ ಟೈಲರಿಂಗ್ ನಾನು ಕಲಿಬೇಕು ಅಂತಿದ್ರೆ ಈ ವಿಡಿಯೋ ಶೇರ್ ಮಾಡಿ ಫ್ರೆಂಡ್ಸ್. ಖಂಡಿತ ಅವ್ರಿಗೆ ಅನುಕೂಲ ಆಗುತ್ತೆ. ಇದೇನ್ 6.5 ತಗೊಂಡಿದ್ವಿ, ಅದ್ ಮಧ್ಯದಲ್ಲಿ ಭಾಗ ಮಾಡ್ಕೊಂಡು ಈ ರೀತಿ ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ. ಇಲ್ಲಿಗೆ 2 ಇಂಚ್ 2.5 ಇಂಚ್ ಕೊಡಿ. ನಾವು 2.5 ಇಂಚ್ ಅನ್ನೋದು ಕೊಡ್ತಿದೀನಿ. 40 ಸೈಜ್ ಇದೆ ಸುತ್ತಳತಿರೋದ್ರಿಂದ. ಈ ಪಾಯಿಂಟ್ ಈ ಮೂರನ್ನು ಜಾಯಿನ್ ಮಾಡ್ಕೊಳ್ಳಿ. ಈ ತರ ಕ್ರಾಸ್ ನೀಟಾಗಿ ಬರ್ಲಿ ಆಯ್ತಾ? ಇಲ್ಲಿ 1/4 ಇಂಚಷ್ಟು ಕೊಡ್ತಾರೆ, ಬಟ್ ನಾವು 1/4 ಇಂಚಷ್ಟು ನಾನು ಕೊಡ್ತಿಲ್ಲ. ಯಾಕೆಂದ್ರೆ ಇಲ್ಲಿ ರಿಂಕಲ್ಸ್ ಅನ್ನೋದು ಬಟ್ಟೆ ಅನ್ನೋದು ಬೀಳುತ್ತೆ. ಹಂಗಾಗಿ ನಾನು ಕಡಿಮೆನ ಕೊಡ್ತಿದೀನಿ ಆಯ್ತಾ? ಈಗ ಚೆಕ್ ಮಾಡ್ಕೋಬೇಕು, ನಾವು ಆರ್ಮೋಲ್ ಎಷ್ಟಿದೆ ಅನ್ನೋದು ನಾವು ಚೆಕ್ ಮಾಡ್ಬೇಕು. ಫ್ರಂಟ್ ಪಾರ್ಟ್ ಅಲ್ಲಿ ಚೆಕ್ ಮಾಡ್ಬೇಡಿ, ಏನೇ ಇದ್ರು ಬ್ಯಾಕ್ ಪಾರ್ಟ್ ಅಲ್ಲೇ ನೀವು ಚೆಕ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಇಟ್ಕೊಂಡು ಟೇಪ್ ಅಲ್ಲಿ ಈ ರೀತಿ ಅಳತೆನ ಮಾಡ್ಕೊಳ್ಳಿ. 9.25 ಇದೆ, ನಾವು 9.75 ಇಡ್ಬೇಕು. ಹಾಫ್ ಇಂಚ್ ಎಕ್ಸ್ಟ್ರಾ ಕೊಡ್ಬೇಕು. ಇಲ್ಲಿ ಮೇಲ್ಗಡೆ ಸ್ಟಿಚಿಂಗ್ ಹೋಗೋದ್ರಿಂದ ಹಾಫ್ ಇಂಚ್ ಎಕ್ಸ್ಟ್ರಾ ಅನ್ನೋದು ಕೊಡ್ಬೇಕು. ನೀವು ಯಾವಾಗ್ಲೂ ತಲೆಯಲ್ಲಿ ಇಟ್ಕೊಳ್ಳಿ. ನೋಡಿ, 8 ಬರ್ತಿದೆ, ನಮ್ಗೆ 9.25 ಬೇಕಾಗಿರೋದ್ರಿಂದ ಇನ್ನು ಡೌನಿಂಗ್ ಅನ್ನೋದನ್ನ ಮಾಡ್ಕೋಬೇಕು. ಈಗ ಮಾಡ್ಕೊಳ್ಳೋಣ. ಇವಾಗ ಅಳತೆ ತಗೊಳ್ಳೋಣ. 9.25 ಇದೆ ಅವ್ರದ್ದು. 9.25 ಬರ್ತಿದೆ ಅಂದ್ರೆ ಕೆಳಗೆ ಮತ್ತೆ ಮೇಲ್ಗಡೆ ಮಾಡ್ಬೇಕು ನಾವು. ಈ ರೀತಿ ನೀವು ಚಿಕ್ಕದಾದ್ರೂ ದೊಡ್ಡದಾದ್ರೂ ವೇರಿಯೇಷನ್ ಅಲ್ಲಿ ನೀವು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನಿಮ್ಗೆ ಗೊತ್ತಾಗ್ತಿದ್ಯಾ? ಈ ರೀತಿ ದೊಡ್ಡ ಅಳತೆ ಆದ್ರೆ ಯಾವ ರೀತಿ ಮಾಡ್ಕೋಬೇಕು, ಚಿಕ್ಕದೇ ಯಾವ ರೀತಿ ಮಾಡ್ಕೋಬೇಕು, ದೊಡ್ಡದೇ ಯಾವ ರೀತಿ ಮಾಡ್ಕೋಬೇಕು ಅಂತ. ಜಾಸ್ತಿ ಬಂದ್ರೆ ಚಿಕ್ಕದ್ ಮಾಡ್ಕೊಳ್ಳಿ, ಚಿಕ್ಕದಾಗ್ ಬಂದ್ರೆ ಜಾಸ್ತಿ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿದೆ. ಈಗ
ನೀಟಾಗಿ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಪಿಂಕ್ ಕಲರ್ ಅಲ್ಲೇ ಮಾರ್ಕ್ ಮಾಡ್ತೀನಿ. ಇವ್ರದ್ದು ರೆಡಿ ಅಳತೆ, ಇದು ಎಕ್ಸ್ಟ್ರಾ ಕೂಳೆಗೆ. ಓಕೆನಾ, ಈಗ 1 ಇಂಚ್ ಅನ್ನೋದನ್ನ ನನಗೆ ಮಾರ್ಕ್ ಅನ್ನೋದನ್ನ ಮಾಡ್ಕೊಂಡಿದೀನಿ. ಮಾರ್ಕ್ ಮಾಡ್ಕೊಂಡು ಸಹ ನೀವು ಈ 6 ಅನ್ನೋ ಸ್ಕೇಲ್ ಬರುತ್ತಲ್ಲ, ಸ್ಕೇಲ್ ಇಂದ ಸಹ ಮಾರ್ಕ್ ಮಾಡ್ಕೋಬಹುದು. ನೋಡಿ ನಾನು ಈ ರೀತಿ ನಿಮ್ಗೆ ಡೈರೆಕ್ಟ್ ಆಗಿ ತೋರಿಸ್ತಾ ಇದೀನಿ. ನಾವ್ ಏನ್ ಮಾರ್ಕ್ ಮಾಡಿದ್ವಿ ಅಲ್ಲಿಗೆ ಬಂತು, ನೀಟಾಗಿ ಫಿನಿಶಿಂಗ್ ಅನ್ನೋದು ಬಂತು. ಇವಾಗ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ನಾವು ಆರ್ಮಲ್ ಅವ್ರದ್ದು ಎಷ್ಟಿದೆ ನಾವು ಅಷ್ಟೇ ತಗೋಬೇಕು ಫ್ರೆಂಡ್ಸ್. ಇಲ್ಲ ಅಂತಂದ್ರೆ ಎಕ್ಸ್ಟ್ರಾ ಆದ್ರೆ ನಮ್ಗೆ ಏನಾಗುತ್ತೆ ನೋಡಿ, 9:45ಗೆ ಕರೆಕ್ಟ್ ಆಗಿ ಬಂತು. ಓಕೆನಾ, ಈಗ ವೇಸ್ಟ್ ಮೆಜರ್ಮೆಂಟ್ ನೋಡ್ಕೊಳ್ಳೋಣ. ಜಾಸ್ತಿ ತಗೋತಂದ್ರೆ ರಿಂಕಲ್ಸ್ ಅನ್ನೋದು ಬರುತ್ತೆ, ಅಲ್ಲಿ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಬರುತ್ತೆ. ಈ ರೀತಿ 4 ಫೋಲ್ಡಿಂಗ್ ಮಾಡ್ಕೊಂಡು ಈ ರೀತಿ ಇಟ್ಕೊಂಡು ನೀವು ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ. ಇಲ್ಲೊಂದು 1 ಇಂಚು ನಾವು ಡಾಟ್ ಪಾಯಿಂಟ್ಗೆ, 2 ಇಂಚು ಎಕ್ಸ್ಟ್ರಾ ಫ್ಯಾಬ್ರಿಕ್ಗೆ. ಈಗ ಸ್ಟ್ರೈಟ್ ಗೆರೆನೆ ಹೇಳ್ಕೊಳ್ಳಿ. ಬ್ಯಾಕ್ ಪಾರ್ಟ್ ಇಷ್ಟೇನೆ. ಈಗ ಇದನ್ನ ಡಾಟ್ ಅನ್ನ ಹೇಗ್ ಹಿಡಿಯೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಇದೇನಿದೆ ಈ ಮಧ್ಯ ಭಾಗ ಹಿಂಗೆ ಫೋಲ್ಡಿಂಗ್ ಅನ್ನೋದನ್ನ ಮಾಡ್ಕೊಳ್ಳಿ. ನತ್ತಿ ನೋಡ್ದಾ, ಹಿಂಗ್ ಮಾಡಿದಾಗ ನಿಮ್ಗೆ ಇಲ್ಲಿ ಪ್ರಾಬ್ಲಮ್ ಅನ್ನೋದು ಬರುತ್ತೆ. ಅಂದ್ರೆ ಇಲ್ಲಿ ಜಾಸ್ತಿ ಬರುತ್ತೆ, ಇಲ್ಲಿ ಕಡಿಮೆ ಬರುತ್ತೆ. ಆ ರೀತಿ ಮಾಡ್ಕೊಳಕ್ ಹೋಗ್ಬೇಡಿ. ಈ ಡಾಟ್ ಪಾಯಿಂಟ್ ಏನಿದೆ ಇದು ನಮ್ ರೆಡಿ ಅಳತೆ ಎಷ್ಟಿದೆ ಅಲ್ಲಿಂದ ತಗೋಬೇಕು. ಈಗ ಗೊತ್ತಾಯ್ತಾ ನಿಮ್ಗೆ? ರೆಡಿ ಅಳತೆ ಏನಿದೆ ಅಲ್ಲಿಂದ ತಗೋಬೇಕು. ನಾವು ಎಕ್ಸ್ಟ್ರಾ 1 ಇಂಚ್ ಆಡ್ ಮಾಡಿದ್ವಲ್ಲ ಅಲ್ಲಿಂದ ತಗೋಬಾರ್ದು ಡಾಟ್ ಪಾಯಿಂಟ್. ಓಕೆನಾ, ಇವ್ರದ್ದು ಈ ಡೀಪ್ ಎಷ್ಟಿದೆ ಅದ್ರ ಮೇಲೆ ನೀವು ಡಿಸೈಡ್ ಮಾಡಿ ಇಡ್ಬೋದು. ನಾನು 4 ಇಂಚಸ್ ಅನ್ನ ಇಡ್ತಿದೀನಿ ಇವ್ರಿಗೆ. ಮತ್ತೆ ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಇದು ಚೂಪಾಗೆ ಬರ್ಬೇಕು ಫ್ರೆಂಡ್ಸ್. ಇಲ್ಲಿ ಗೊತ್ತಾಯ್ತಲ್ಲ, ಇಷ್ಟ ಬ್ಯಾಕ್ ಪಾರ್ಟ್. ನಿಮ್ಗೆ ಈ ಡೀಪು ಜಾಸ್ತಿ ಇದೆಯೋ ಕಡಿಮೆ ಇದೆಯೋ ಅಂತ ಚೆಕ್ ಮಾಡ್ಬೇಕು. ನಿಮ್ಗೆ ಅವ್ರದ್ದು ಏನಿದೆ ರೆಡಿ ಅಳತೆ ಅಷ್ಟೇ ಬೇಕು ಅಂದಾಗ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಏನ್ ಬರುತ್ತೆ ಇದು ಮಧ್ಯ ಭಾಗಕ್ಕೆ ಒಂದು ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ ಇಲ್ಲಿ ಬ್ಲೌಸ್ ಅಲ್ಲಿ. ಆಯ್ತಲ್ವಾ? ಈಗ ಓಪನ್ ಮಾಡಿ ನೀವು 1/2 ಇಂಚ್ ಏನ್ ಮೇಲ್ಗಡೆ ಬಿಟ್ಟಿದ್ದೀರಾ 1/2 ಇಂಚು ಬಿಡ್ಬೇಕು. ಮತ್ತೆ ಈ ಕಡೆ 1/2 ಇಂಚ್ ಅನ್ನೋದನ್ನ ಬಿಡ್ಬೇಕು. ಯಾಕೆಂದ್ರೆ ಇದು ಎಕ್ಸ್ಟ್ರಾ ಕೂಳೆಗೆ ಹೋಗುತ್ತೆ, ಇದು ಹೋಗುತ್ತೆ. ಎಷ್ಟು ಹೋಗುತ್ತೆ ಅಷ್ಟು ಇಟ್ಕೊಂಡು ನೀವು ಈ ರೀತಿ ಯಾವ ರೀತಿ ಮಾರ್ಕ್ ಅನ್ನೋದನ್ನ ಮಾಡ್ಕೊಂಡಿದ್ರಿ ಅದಕ್ಕೆ 1/2 ಇಂಚ್ ಅಷ್ಟು ಗ್ಯಾಪ್ ಕೊಟ್ಕೊಂಡು ಈ ರೀತಿ ತಗೊಂಡ್ ಬನ್ನಿ. ನೋಡಿ ನಾವು 1/2 ಇಂಚ್ ಎಕ್ಸ್ಟ್ರಾ ಅನ್ನೋದು ಕೊಟ್ಟಿದ್ವಿ, ಅದಕ್ಕೆ ಡೀಪ್ ಜಾಸ್ತಿ ಆಗಿದೆ. ಹಿಂಗೆ ಗೊತ್ತಾಗೋದು ಫ್ರೆಂಡ್ಸ್ ನಿಮ್ಗೆ. ಇವಾಗ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ವೇರಿಯೇಷನ್ ಆಗ್ಬಿಡುತ್ತೆ. ಒಂದೊಂದ್ಸಲ ಡೀಪ್ ಜಾಸ್ತಿ ಕಡಿಮೆ ಅನ್ನೋದು ಆಗ್ಬಿಡುತ್ತೆ. ನೀವು ಈ ತರ ಒಂದ್ಸಲ ಚೆಕ್ ಮಾಡಿ ನೀವು ಕಟಿಂಗ್ ಅನ್ನೋದನ್ನ ಮಾಡೋದು ಒಳ್ಳೇದು ಫ್ರೆಂಡ್ಸ್. ನೋಡಿ ಕರೆಕ್ಟ್ ಆಗಿ ಬಂತು ನಮ್ಗೆ. ಈಗ ಕಟಿಂಗ್ ಅನ್ನೋದನ್ನ ಮಾಡ್ಕೊಳ್ಳೋಣ. ನೋಡಿ ಸೈಡ್ ಎಲ್ಲ ನಾನು ಕಟಿಂಗ್ ಅನ್ನೋದನ್ನ ಮಾಡ್ಕೊಂಡಿದೀನಿ. ಈಗ ಡೀಪ್ ಅನ್ನೋದನ್ನ ಕಟಿಂಗ್ ಮಾಡ್ಕೋತೀನಿ. ನನ್ನ ಚಾನಲ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನಿಮ್ ಕೆಲವು ಫ್ರೆಂಡ್ಸ್ ಗಳು ಕಲಿಬೇಕು ಅಂತ ಇರ್ತಾರಲ್ಲ ಟೈಲರಿಂಗು, ಅವ್ರಗಳಿಗೂ ಸಹ ಇದನ್ನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರಂಟ್ ಪಾರ್ಟ್ ಕಟಿಂಗ್ ಅನ್ನೋದು ಹೇಗೆ ಅನ್ನೋದು ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ ರೆಡಿಗೆ ನಾನು ನ್ಯಾಚ್ ಅನ್ನೋದನ್ನ ಹಾಕೊಂಡಿದೀನಿ. ಮತ್ತೆ ಇಲ್ಲೂ ಸಹ 1/4 ಇಂಚನ್ನ ಡೌನಿಂಗ್ ಕೊಡ್ಬೇಕು. ಹೇಗ್ ಡೌನಿಂಗ್ ಕೊಡ್ಬೇಕು ನಾವು ಅಂತ ಅನ್ನೋದಿದ್ರೆ ಪರ್ಫೆಕ್ಟ್ ಆಗಿ ನಿಮಗ್ ಬೇಕು ಅಂದ್ರೆ ನೋಡಿ ಇಲ್ಲಿ ಏನಿದೆ ನಾವ್ ಎಷ್ಟು ಡೌನಿಂಗ್ ಅನ್ನೋದನ್ನ ತಗೊಂಡಿದ್ವಿ ಅಲ್ಲಿಂದ ಇಲ್ಲಿವರೆಗೆ ಹಿಂಗ್ ಇಡ್ಬೇಕಲ್ವಾ, ಹಂಗಿರಕ್ ಹೋಗ್ಬಿಡಿ. ನೋಡಿ ಇಲ್ಲಿ ಏನಿದೆ ಕಟಿಂಗ್ ಆಗಕ್ಕೂ ಮುಂಚೆ ತೋರ್ಸ್ಬೇಕಿತ್ತು ಫ್ರೆಂಡ್ಸ್. ನೋಡಿ ಇಲ್ಲಿ ಎಡ್ಜ್ ಏನಿದೆ, ಇಲ್ಲಿ ಎಡ್ಜ್ ಹತ್ರ ಇದನ್ನ ಪಾಯಿಂಟ್ ಮಾಡ್ಬೇಕು. ಪಾಯಿಂಟ್ ಮಾಡಿ ಮತ್ತೆ ನಾವ್ ಎಷ್ಟು ಡೀಪ್ ತಗೊಂಡಿದ್ವಿ
ಆ ಡಿಪ್ಗೆ ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಇದನ್ನ ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ. ಓಕೆನಾ? ಈ ಮಾರ್ಕ್ ಏನಿರುತ್ತೆ ಅದನ್ನ ಕಟಿಂಗ್ ಅನ್ನೋದನ್ನ ಮಾಡಿ. ಆವಾಗ ನಿಮ್ಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಈಗ ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ. ಇದರಿಂದನೇ ನಮ್ಗೆ ಶೋಲ್ಡರ್ ಡ್ರಾಪ್ ಅನ್ನೋದು ನಿಲ್ಲುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಚಾನಲ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರಂಟ್ ಪಾರ್ಟ್ ಕಟಿಂಗ್ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು.